ಕನ್ನಡಕ ಎಂತ ಕೆಲಸ ಮಾಡಿದ್ಯ ಅಂತ ಗೊತ್ತಿದ್ರು ಇನ್ನೋಸೆಂಟ್ ತರ ಪೋಸ್ಟ್ ಕೊಡ್ತಿದ್ಯಲ್ಲ, ಸುಮ್ಮನಿರಕ್ಕಾಗಲ್ವ ನಿನ್ಗೆ? ಪೊಲೀಸರಿಗೆ ಯಾಕೆ ಹೇಳ್ದೆ? ನೋಡಿ, ಹೇಳಿದ್ದೆ ಹೇಳ್ತಾ ಕೇಳಿದ್ದೆ ಕೇಳ್ತಾ ಇರಕ್ ನನ್ಗೆ ಇಷ್ಟ ಇಲ್ಲ. ಹಬ್ಬ ಬಂದಿದ್ದೀವಿ, ಸೊ ಪ್ಲೀಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ಸದ್ಯ ಏನಾಗಿಲ್ಲ. ಹಲೋ ಜೀನಿಯಸ್, 1 ಸೆಕೆಂಡ್ ಲೇಟ್ ಆಗಿದ್ರು ನೀವು ರಂಗೋಲಿ ಮೇಲೆ ಕಾಲಿಡ್ತಾ ಇದ್ರಿ. ಗಾಡಿ ಅಂತೂ ನೆಟ್ಟು ಓಡ್ಸಕ್ ಬರಲ್ಲ, ನೆಲ ನೋಡ್ಕೊಂಡು ನಡಿಯಕ್ಕೂ ಬರಲ್ವಾ? ಓ, ನಿಮಗ್ ಬರಲ್ಲ ಅಲ್ವಾ? ಬಂದಿದ್ರೆ ಫೋನ್ ಬೀಳ್ಸ್ಕೊತಾ ಇರ್ಲಿಲ್ಲ. ಹೌದಾ? ಸಂಜು, ಏನು ನೀನು ರಂಗೋಲಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಪಾಪ ನಿಧಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾಳೋ ಏನೋ. ಅಮ್ಮ, ನಾನು ಇದನ್ನ ಬೇಕು ಅಂತ ಮಾಡಿಲ್ಲ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಗೊತ್ತಿಲ್ಲ ಅಲ್ಲ ಆಂಟಿ, ನಾನು ಅವ್ರು ಹೇಳ್ತಾನೆ ಇದೆ ಅಲ್ಲಿ ರಂಗೋಲಿ ಇದೆ ಕಾಲಿಡ್ಬಿಡಿ ಅಂತ. ಬೇಕು ಬೇಕು ಅಂತಾನೆ ಮಾಡಿದ್ದು. ಸಂಜು, ಹೆಣ್ಮಕ್ಳ ಹತ್ರ ಹಾಗೆಲ್ಲ ಮಾತಾಡ್ಕೂಡ್ದು. ಅಮ್ಮ, ನಾನು ಹೇಳ್ತಿದ್ದೀನಲ್ಲ, ಏನೋ ಗೊತ್ತಿಲ್ಲದೆ ಆಗೋಯ್ತು ಅಂತ. ನೋಡು, ನನ್ನ ಮಗನ್ ಸತ್ಯ ಏನು ಅಂತ ನನಗೆ ಗೊತ್ತಿಲ್ವಾ? ನಿನ್ ತಲೆಯಲ್ಲಿ ಇಂಥದೇ ಯೋಚನೆ ಓಡ್ತಿದೆ ಅಂತ ನೋಡಿ ಹೇಳ್ಬಿಡ್ತೀನಿ ನಾನು. ಈಗ ರಂಗೋಲಿ ಎಲ್ಲ ನೀನೇ ಸರಿ ಮಾಡ್ಬೇಕಷ್ಟೆ. ಅಮ್ಮ, ಇದನ್ನ ನಾನ್ ಮಾಡಕ್ಕಾಗತ್ತಾ? ನಾನ್ ಹೇಳದ್ಮೇಲೆ ರಂಗೋಲಿ ಹಾಕಿ ಅಂತ ದಾರಿ ರಂಗೋಲಿ ಹಾಕಿದ್ರೆ ನಾನೇನ್ ಮಾಡ್ಲಿ? ಆಂಟಿ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಇವ್ರ ಹತ್ರ ರಂಗೋಲಿ ಸರಿ ಮಾಡ್ಸೋ ಜವಾಬ್ದಾರಿ ನಂದು. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್ ಹೆಲ್, ಓಕೆ? ಸುಮ್ಮನೆ ಇರಿಟೇಟ್ ಮಾಡ್ಬೇಡ. ರಂಗೋಲಿ ನಿಮಗೆ ಹೆಲ್ಲ? ಮನೆಯೊಳಗೆ ಲಕ್ಷ್ಮಿನ ಕರ್ಸೋ ಸಂಪ್ರದಾಯನ ನರ್ಕ ಅಂತೀರಾ? ನಿಮ್ಮ ಬುದ್ಧಿ ಕಲಿಸ್ಲೇಬೇಕು, ಇಲ್ಲ ಅಂದ್ರೆ ನಿಮ್ ಫೋನ್ ಗತಿ ಅಷ್ಟೇ ಅನ್ಕೊಳ್ಳಿ. ಹೇಳಿದೆ ನಾನು ಹಿಂಗೆ, ನೀವೇ ಒಳಗಡೆ ಬಂದಿದ್ದು. ನಿಮ್ಮ ಅಕ್ಕ ನೋಡಿದ್ರೆ ಏನ್ರಿ ಮಾಡೋದು? ನೀವು ಕೆಲಸ ಮಾಡಿ, ಟವಲ್ ಹೊತ್ಕೊಂಡು ಹೋಗಿ ನಂದು ಇನ್ನೂ ಸ್ನಾನ ಆಗಿಲ್ಲ ಅಂತ ಹೇಳಿ ಮುಗೀತು. ಏನ್ರಿ ಪೂಜಿತಿ ನಿಮ್ದು? ಇನ್ನು ಸ್ವಲ್ಪ ಹೊತ್ತು ಬಂದೆ. ಓಕೆ ಓಕೆ, ಆರಾಮಾಗೆ ಬನ್ನಿ. ಎಷ್ಟು ದಿನ ಈ ನಾಟಕ, ಇನ್ನು ಎಷ್ಟು ಸುಳ್ಳು ಹೇಳೋದು? ನಿಜ ಹೇಳಕ್ಕಾಗ ಸರ್, ನಿಮ್ಮನ್ನ ಮತ್ತೆ ಅಕ್ಕನ ಗಂಡ ಹೆಂಡತಿ ಅಂತ ಕರೆಯುವಾಗ ನನಗೆ ತುಂಬ ನೋವಾಗುತ್ತೆ. ಆದರೂ ಸಹಿಸ್ಕೊಳ್ತೀನಿ, ಅಕ್ಕನಿಗೋಸ್ಕರ, ಅಕ್ಕನ ಹೊಟ್ಟೆಲಿರೋ ಮಗುಗೋಸ್ಕರ. ಎಲ್ಲ ನಿಜ ಹೇಳ್ಬಿಡೋಣ, ನೀವು ಸಾಕಾಗೋಗಿದೆ. ಸರ್, ನನಗೊಂಚೂರು ಸಮಯ ಕೊಡ್ತೀರಾ ಪ್ಲೀಸ್? ನಾನು ಈಗ ತಾನೇ ನನ್ನ ಕರಿಯರ್ನ ಸೆಟ್ ಮಾಡ್ಕೊಳ್ತಿದ್ದೀನಿ. ಜೊತೆಗೆ ಅಜ್ಜಿ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡಬೇಕು. ನಾನು ಸಡನ್ನಾಗಿ ಹೇಳಿದ್ರೆ ಅವಳಿಗೆ ಏನಾಗುತ್ತೋ ಏನೋ ಅನ್ನೋ ನನಗೂ ಭಯ ಇದೆ. ಅದಕ್ಕೆ ನಮಗೊಂಚೂರು ಟೈಮ್ ಕೊಡಿ ಪ್ಲೀಸ್. ನೀವು ಹೀಗೆ ಮುದ್ದಾಗಿ ಮುಖ ಮಾಡಿಕೊಂಡು ಕೈ ಮುಗಿದು ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗುತ್ತಾ? ಅಲ್ಲಿಗೆ ನಾವು ಕದ್ದು ಮುಚ್ಚಿ ಲವ್ ಮಾಡೋದು ನಿಲ್ಲಲ್ಲ ಅಂತ ಆಯಿತು. ಏನೋ ಅಪ್ಪ, ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಸುತ್ತೆ. ಚೆನ್ನಾಗಿತ್ತು ಲೈನು. ಅಲೆ ಮಾರಿ ಮನಸ್ಸು ಇದು, ನಿಂತಲ್ಲಿ ನಿಲ್ಲದು. ಇಷ್ಟ ಆಯ್ತಾ ನಾನು ಕೊಟ್ಟಿದ್ದ ಗಿಫ್ಟು? ಎಲ್ಲ ಯೋಚನೆ ಮಾಡಿ ಒಳ್ಳೆ ಹುಡುಗಿನ ಇಷ್ಟಪಟ್ಟಿದ್ದೀನಿ ರೀ. ಯಾರ್ಯಾರ ಜೊತೆ ಓಡಾಡಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. Simple Rangoli ideas for fools.
ಏಯ್ ಕನ್ನಡಕ ಬೇಡ ನೋಡು. ಸಾರಿ. ಸಿಂಪಲ್ ರಂಗೋಲಿ ಐಡಿಯಾಸ್ ಫಾರ್ LKG ಬಾಯ್ಸ್. ತೆಗೆದು ಕುಟ್ಬಿಡ್ತೀನಿ. ಹಿಂಗ್ ಹೇಳಿದ್ರೆ ಸಿಂಪಲ್ ಐಡಿಯಾಸ್ ಬರೋದು, ಇಲ್ಲಾಂದ್ರೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಬಂದ್ಬಿಡತ್ತೆ. ಏನ್ ಗೊತ್ತಾ, ಆಕ್ಚುಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ತಾನೆ, ಅಟ್ ಎನಿ ಕಾಸ್ಟ್ ಐ ವಾಂಟ್ ಡೂ ದಿಸ್ ಅಷ್ಟೇ. ಹೌದಾ? ಫೋನ್ ಬೇಡವಾ? ಇದರಲ್ಲಿರೋ ಡೀಟೇಲ್ಸ್ ಮನೆಯವ್ರಿಗೆ ತೋರಿಸ್ಬಿಡ್ಲಾ? ಅದೇನಿದೆಯೋ ಹೇಳಿ, ಮಾಡ್ತೀನಿ. ಜಾಣ ಮರಿ. ಹಲೋ, ಹಂಗಲ್ಲ, ಹಿಂಗ್ ಹಿಡ್ಕೊಳ್ಳಿ, ಕೈ ಹಿಂಗ್ ಮಾಡ್ರಿ. ಈ ಕನ್ನಡಕ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಡ, ಅದೇನಿದೆ ಅಂತ ತೋರ್ಸು, ಮಾಡ್ತೀನಿ. ಏನೋ ಹೆಲ್ಪ್ ಆಗೋಣ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಸ್ವಲ್ಪ ಬಗ್ಬಿಟ್ ಹಾಕ್ರಿ, ಹಂಗ ಹಾಕ್ರೆ ರಂಗೋಲಿ ಹೆಂಗ್ ಬಿಡಿಸ್ತೀರಾ? ನೋಡ್ತಾ ಇದೀನಿ ತಾನೆ, ಸ್ವಲ್ಪ ಸುಮ್ಮನಿರು. ಅಯ್ಯೋ, ನಮ್ಮ ಕರ್ಣ ನಿತ್ಯ ಮದುವೆ ಸಮಯದಲ್ಲಿ ಎಲ್ಲ ಗಡಿಬಿಡಿ ಆಗೋಯ್ತು. ಅವ್ರು ಸರಿಯಾಗಿ ಊಟ ಮಾಡಿದ್ರು, ತಿಂಡಿ ತಿಂದ್ರು, ನಾವು ಯಾರೂ ಸರಿಯಾಗಿ ಗಮನಿಸೋಕ್ಕೆ ಆಗಲೇ ಇಲ್ಲ ಅಲ್ವಾ? ಹಾಗಾಗಿ ಇವತ್ತು ಯುಗಾದಿ ಹಬ್ಬ. ಈ ಹಬ್ಬದ ಸಂತೋಷದ ಸಮಯದಲ್ಲಿ ಕರ್ಣ ನಿತ್ಯನಿಗೆ, ನಿತ್ಯ ಕರ್ಣನಿಗೆ ಸ್ವೀಟ್ ತಿನ್ನಿಸೋದನ್ನ ನಾವು ನೋಡಬೇಕು. ಏನಂತೀರಿ? ಅದರಲ್ಲಿದೆ, ತಿನ್ನಿಸ್ತೀನಿ ಕೊಡಿ. ಒಂದು ಸೆಕೆಂಡ್. ನಿಧಿ, ಬಮ್ಮ ಇಲ್ಲಿ. ನಿನ್ನ ಕ್ಯಾಮ್ರಾದಲ್ಲಿ ಒಬ್ರಿಗೊಬ್ರು ಸ್ವೀಟ್ ತಿನ್ಸೋದನ್ನ ನೀನು ಫೋಟೋ ತೆಗಿಯಮ್ಮ. ತಗೋ ಕರ್ಣ, ತಿನ್ಸು. ಮಮ್ಮ, ಸೂಪರ್ ಆಗಿರ್ಬೇಕು, ಫೋಟೋ ತೆಗಿ. ಕರುನಾಡ ಕಣ್ಣ